ಆಗಳ ಈ ಹುಡುಗಿಯನಲ್ಲ ಹಿಂಗ್ ಮಾಡಕತ್ತಾನೆ. ಅಯ್ಯೋ ಶಿವನೇ, ಇವನಿಗೇನು ಬರಬಾರ್ದು ಬಂದಿದ್ದು. ನಾವು ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿಯಿಂದವ ಕೈ ಮುಕ್ಕೊಂಡು ಸ್ವಾಮಿ ನಮ್ಮಪ್ಪ ಕಾಪಾಡಪ್ಪ ಅನ್ಕೊಂಡು ನಾವು ಓಡಾಡ್ತಿದ್ರೆ ಆಗಳ ಇವನು ಕಲ್ ತಗೊಂಡ್ ದಬ ದಬ ದಬನ್ ದೇವ್ರಿಗೆ ಎಚ್ಚೆತ್ತಾವನಲ್ಲ. ಏನಾಯ್ತಂತೆ? ವಾ, ಇವನು ಮಾಡಿರೋದು ಕೆಲಸ ನೋಡಿದ್ರೆ ಅಯ್ಯೋ ಯಾವ ದೇವ್ರು ಕ್ಷಮಿಸಕ್ಕಿಲ್ಲ ಬಿಡು. ಕ್ಲಾಸಲ್ಲೇ ಕೂತು ಬೇಜಾರಾಗ್ಬಿಟ್ಟವನೆ. ಅಂದಂಗೆ ಇವನು ಬೆಂಗಳೂರಿನವನು ಜೀವನ್ ಭೀಮಾ ನಗರದಾಗೆ ಓಡಾಡ್ಕೊಂಡು ಇದ್ದ. ಏನ್ ಪೋಲಿ ಅಲ್ಕೊಂಡಿದ್ದ ಪಾಸ್ ಆಗು ಅಂದ್ರೆ ಪಾಸ್ ಆಗತ್ತೆ, ಕಷ್ಟಪಟ್ಟು ಓದಿದ್ರೆ ಪಾಸ್ ಆಗೋದು ಕಷ್ಟ. ಇವ್ ಕಳ್ಳಾಟ ಆಡ್ಕೊಂಡು ಹೋದಾಗೆಲ್ಲ ಪರೀಕ್ಷೆಯಲ್ಲಿ ಬರೀ ಪ್ರಶ್ನೆನೇ ಬರೆದು ಬಂದ್ರೆ ಪಾಸ್ ಮಾಡ್ತಾನ ದೇವ್ರು? ದೇವ್ರಿಗೆ ಕೈ ಮುಗ್ದು ನೋಡೋ ತಾಯಿ ನಮ್ಮವ್ವ, ಈಗಾಗಲೇ 3 ಸಾರಿ ಫೇಲ್ ಆಗಿದ್ದೀನಿ, ದಯವಿಟ್ಟು ನೀನು ಕೈ ಮುಗಿತೀನಿ, ಈ ಸರಿ ಪಾಸ್ ಮಾಡಿಸು ಅಂತ ಹಂಗೆ ಹೋಗಿ ಪರೀಕ್ಷೆನ ಉತ್ತರ ಬರೀದಲೆ ಬರೀ ಪ್ರಶ್ನೆ ಬರೆದು ಬಂದವನೇ. ಅದು ಮೇಷ್ಟ್ರು ನೋಡಿ ಎಲ್ಲದಕ್ಕೂ 0 ಸುತ್ತವ್ರೆ, 6 ಕಾರು ಉಲ್ಟಾ ಹೊಡೆದವೆ, ಅಣ್ಣಂಗೆ 0 ಬಂದವೆ. ಇದಕ್ಕೆ ಸಿಟ್ಟತ್ತಿ ಈ ದೇವ್ರು ಎಷ್ಟು ಬೇಡ್ಕೊಂಡ್ರು ನನಗೆ ವರವ ಕೊಡಲಿಲ್ಲ, ಅದಕ್ಕೆ ಅಂತ ಹೇಳಿದ್ದೇನೆ. ಸಿಟ್ಟತ್ತಿ ಯಾವಾಗ ಫೇಲ್ ಆದ್ನೋ ಸೀದಾ ಬಂದಿದ್ದೇನೆ. ಆಗ ಇಲ್ಲಿ ಭುವನೇಶ್ವರಮ್ಮ ಕೂತಿದ್ಲು, ದಬ ದಬ ದಬಂಗ್ ಕೋಲ್ ಚೆಚ್ಚಿ ಹಾಕಿಬಿಟ್ಟವನೆ. ಥೋತ್ತಾರಿಕ ಏನು ಬಂದದಲ್ಲ ನಿನಗೆ? ಅಲ್ಲಗಳ ದೇವ್ರಿಗೆ ಕೈ ಮುಗಿದ್ರಾತದ, ಮೈಬಗ್ಸ್ ಓದೋದ್ ಬೇಡವಾ? ಇನ್ನಾದ್ರೂ ಹೋಗಿ ಮೈಬಗ್ಸ್ ಓದೋದ್ ಕಲ್ತ್ಕೊ. ಈಗ ಬೇರೆ ಅಲ್ಲ ಅಕ್ಕಪಕ್ಕದವರೆಲ್ಲ ರೋಚಿಗೆದ್ದವ್ರು ನಿಂಗೆ ಕಲ್ತಾಂಡ್ ಹೊಡಿತೀಯ ಅಂತವ. ಯಾರ ಕೈಗೂ ಸಿಕ್ಬೇಡ ಕಣಲ್ಲಿ, ಮೈಬಗ್ಸೇ ಕೂತ್ಕೊಂಡು ಓದು. ಗೋತ ಹೊಡೆಯೋದ್ರ ಬದಲು ಜೀವನದಾಗ ಉದ್ದಾರನಾರು ಆಯ್ತಿ ಅಥು ನಿನ್ನ.